ಶ್ರೀರಾಯರ ಭಕ್ತರಿಗೆ ಅನಂತಾನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಪ್ರತಿ ಗುರುವಾರವೂ ಶ್ರೀರಾಯರ ವಾರವೆಂದು ಪರಿಗಣಿಸಿ ಪೂಜಿಸುತ್ತೇವೆ. ಆದರೆ ಗುರುವಾರವೇ ರಾಯರ ವಾರ ಅಂತ ತಿಳಿಬಾರದು. ಗುರುವಾರ ಅಂದರೆ ಬೃಹಸ್ಪತಿಯ ವಾರವೆಂದು ತಿಳಿಯಬೇಕು. ರಾಯರು ಅವತರಿಸಿದ ದಿನವೆಂದು ಸಹ ಆಗಬಹುದು. ಏನಾದರೂ ಸರಿ, ಗುರುವಾರ ಬಂತೆಂದರೆ ಮಂತ್ರಾಲಯ ಒಡೆಯರೇ ಜ್ಞಾಪಕಕ್ಕೆ ಬರುತ್ತದೆ. ಇದು ಸತ್ಯ. ಇಂತಹ ದಿನ ರಾಯರ ಪರಮ ಭಕ್ತರು, ಮಧ್ಯಮ ಭಕ್ತರು, ಎಲ್ಲ ತರಹದ ಭಕ್ತರು ಕೂಡ ಎಷ್ಟೋ ವ್ರತಗಳನ್ನು ಕೈಗೊಂಡಿರುತ್ತಾರೆ. 1 ದಿನದ ವ್ರತ, 3 ದಿನದ ವ್ರತ, 7 ದಿನದ ವ್ರತ, 21 ದಿನದ ವ್ರತ, ಇಂತಹ ಎಲ್ಲ ವ್ರತಗಳನ್ನು, ಎಲ್ಲ ತರಹ ಸೇವೆಗಳನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ. ಸಾಕಷ್ಟು ಪೂಜೆಯಲ್ಲಿ ಭಾಗಿಯಾಗಿರುವ ನಿಮಗೊಂದು ವಿಶೇಷ ಪೂಜೆಯನ್ನು ನಿರೂಪಿಸುತ್ತಿದ್ದೇವೆ. ಭಕ್ತಿಯಿಂದ ಕೇಳಿ ಆಚರಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಾವ ಗುರುಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಸಹಿತವಾಗಿ ನಮಸ್ಕಾರ ಮಾಡುವುದು, ಅಭಿಷೇಕವನ್ನು ಮಾಡುವುದು, ಸ್ತೋತ್ರ, ಧ್ಯಾನ, ಪೂಜೆ ಎಲ್ಲವನ್ನು ಬೃಂದಾವನ ಅಂತರ್ಗತ ಆ ಮೃತ್ತಿಕೆಯನ್ನು ದೇಹಕ್ಕೆ ಲೇಪಿಸಿಕೊಳ್ಳುವುದೇ. ಈ ಎಲ್ಲ ಪೂಜೋಪಚಾರಗಳನ್ನು ಯಾವಾಗಲೂ ಮಾಡುವ ರಾಯರ ಭಕ್ತರಿಗೆ ಸದಾಕಾಲ ರಾಘವೇಂದ್ರ ಸ್ವಾಮಿಗಳವರು ಕಾಪಾಡುವರು. ನಿರಂತರವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನೇ ನಂಬಿರುವ ಭಕ್ತರಿಗೆ ಒಂದು ವಿಶೇಷವಾದ ಪೂಜಾವೊಂದನ್ನು ಹೇಳುತ್ತಿದ್ದೇವೆ. ಶ್ರೀರಾಯರ ಭಕ್ತರು ಅದೆಷ್ಟೆಷ್ಟು ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ವಿಧ ವಿಧವಾದ ಪೂಜಾ ಅರಿಕೆಗಳನ್ನು ಸಮರ್ಪಿಸುತ್ತಿದ್ದಾರೆ. ಕೆಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸಂತಾನ ಭಾಗ್ಯಕ್ಕೋಸ್ಕರ ಆಗಲಿ, ಸಂತಾನ ಇದ್ದು ಕೆಟ್ಟ ಸಂತಾನ ಪಡೆದ ಕಷ್ಟದ ಅನುಭವಗಳನ್ನು ಅನುಭವಿಸಿ ಬವಣೆಗೆ ಒಳಗಾಗಿದ್ದಾರೆ. ಒಳ್ಳೆಯ ಸಂಸಾರವನ್ನು ಪಡೆದು ಅನಾರೋಗ್ಯದಿಂದ ಬಳಲುವ ಸಾಕಷ್ಟು ಭಕ್ತರಿರುತ್ತಾರೆ. ತಾಯಿ ತಂದೆಯವರಿಂದ ದೂರ ಇರುವ ಸಾಕಷ್ಟು ಹೆಣ್ಣು ಮಕ್ಕಳಿರುತ್ತಾರೆ. ಮದುವೆಯಾಗಿ ಪತಿಯಿಂದ ಎಲ್ಲ ರೀತಿಯಿಂದಲೂ ಹಿಂಸೆ ಪಡುತ್ತಿರುವ ಸಾಕಷ್ಟು ಮಹಿಳೆ ಇರುತ್ತಾರೆ. ಏನೋ ಒಂದು ತರಹ ಕೊರಗಿನಿಂದ ಬಳಲುತ್ತಿರುತ್ತಾರೆ. ನೀವೆಲ್ಲ 3 ದಿನದ ವ್ರತ, 7 ದಿನದ ವ್ರತ, ಜಪತಪಾನುಷ್ಠಾನಗಳಿಂದ ರಾಯರನ್ನು ನೆನೆಯುತ್ತಿದ್ದೀರಿ. ಅದೆಲ್ಲವೂ ಸರಿಯೇ, ಎಲ್ಲ ಪೂಜೆಗಳು ಒಳ್ಳೆಯದೇ. ಕೆಲವೊಂದು ಪೂಜಾ ವಿಧಾನದಲ್ಲಿ ಸ್ವಲ್ಪ ಲೋಪದೋಷಗಳಿರುತ್ತವೆ, ಕುಂದುಗಳಿರುತ್ತದೆ. ಮನಸ್ಸಿನಲ್ಲಿ ವ್ರತವನ್ನು ಕೈಗೊಂಡಿರುತ್ತೇವೆ, ದೋಷಗಳು ವಿಪರೀತ ಇರುತ್ತದೆ. ನಮಗೆ ಗೊತ್ತಿರದ ಎಷ್ಟೋ ತಪ್ಪುಗಳನ್ನು ಎಸಗಿರುತ್ತೇವೆ. ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ನಮ್ಮ ಪೂರ್ವ ಜನ್ಮದ ಸುಕೃತದ ಫಲಗಳು ಹೆಚ್ಚಾಗಿರಬೇಕಾಗುತ್ತದೆ. ರಾಯರ ಅನುಗ್ರಹವು ಸಂಪೂರ್ಣ ಇರಬೇಕಾಗುತ್ತದೆ. ನಮ್ಮ ಭಕ್ತಿಯ ಪರಾಕಾಷ್ಠತೆ, ನಮ್ಮ ಅದೃಷ್ಟ ಎಲ್ಲ ರೀತಿಯಿಂದಲೂ ಈ 3 ಸಹಕಾರಿಯಾಗಿರಬೇಕಾಗುತ್ತದೆ. ಇದಿಲ್ಲದ ಪಕ್ಷದಲ್ಲಿ ಕಾರ್ಯ ವಿಳಂಬವಾಗುತ್ತದೆ. ಮೊದಲು ಇದನ್ನು ನಾವು ತಿಳಿಯಬೇಕು. ಈಗ ನಾವು ನಿಮಗೆ ಹೇಳುವ ಪೂಜೆ ಒಂದು ವಿಭಿನ್ನವಾಗಿರುತ್ತದೆ. ಈ ಪೂಜೆ ಇದರ ಹಿಂದೆ ಮಹಾಭಕ್ತರು ಆಚರಿಸಿ ಸಿದ್ಧಿ ಪಡೆದಂಥ, ಮನಸ್ಸಿನ ಸಂಕಲ್ಪಗಳನ್ನು ಈಡೇರಿಸಿಕೊಂಡಂಥ ಸಾಕಷ್ಟು ವಿವರಗಳಿದೆ. ಈ ಪೂಜೆ ಮಾಡಬೇಕಾದರೆ ಮಹಾಶುದ್ಧತೆ ಕಾಪಾಡಬೇಕು. ಒಂದು ತರಹದ ಬ್ರಾಹ್ಮಣರ ಮಡಿವಂತಿಕೆಯಂತಿರಬೇಕು. ಶುದ್ಧವಾದ ಆಹಾರವನ್ನು ಸೇವಿಸಬೇಕು. ಮಾಂಸಾಹಾರ ಆ ದಿನದಂದೇ ಆಗಲಿ ಸಾಮಾನ್ಯವಾಗಿ ವರ್ಜ್ಯ ಮಾಡಿದರೆ ಒಳ್ಳೆಯದು. ಸಿಟ್ಟು ಸರ್ವತಾ ಇರಕೂಡದು. ಪ್ರೀತಿ, ವಿಶ್ವಾಸ ಮನೆಯವರೊಡನೆ ಅತ್ಯಗತ್ಯ. ನಿರ್ಮಲವಾದ ಸ್ವಚ್ಛ ಮನಸ್ಸಿನಿಂದ ಮಾಡಿದ ಪೂಜೆಗೆ ಅದಕ್ಕೆ ಬಹಳ ಶ್ರೇಷ್ಠವಾಗಿರುತ್ತದೆ. ಇದೆಲ್ಲ ನೋಡಿ, ದುಡ್ಡು ಕೊಟ್ಟರೆ ಸಿಗೋದಲ್ಲ, ಆದರೆ ನಮ್ಮ ಆಚರಣೆಗಳಲ್ಲಿ ಬಹಳ ಕಷ್ಟ ಇರುತ್ತದೆ. ಸ್ನಾನ ಮಾಡುವಾಗ
ಗಂಗಾ ಸ್ಮರಣೆಯನ್ನು ಮಾಡಿಕೊಂಡು ನಾರಾಯಣ ಸ್ಮರಣೆ ಮಾಡಬೇಕಾಗ್ತದೆ. ಶುದ್ಧವಾದ ವಸ್ತ್ರವನ್ನು ತೊಡಬೇಕು. ಹಣೆಗೆ ಗೋಪಿ ಚಂದನದಂತಹ ಒಂದು ವಸ್ತುವನ್ನು, ಆ ಚಂದನವನ್ನು ಧರಿಸಿರಬೇಕು. ಬರಿಯ ಹಣೆಯಾಗಿರಬಾರದು. ಭಗವಂತ ಶ್ರೀರಾಯರು ನಿಮ್ಮ ಅಂತರಂಗದಲ್ಲಿ ಇರುವರು. ಮೊಟ್ಟ ಮೊದಲು ಪೂಜೆಗೆ ಮುನ್ನ ರಾಯರನ್ನು, ನಿಮ್ಮ ಮನೆಯ ದೇವರನ್ನು, ಇಷ್ಟ ದೇವತೆಗಳನ್ನು ನೆನೆಸಿಕೊಳ್ಳಬೇಕು. ಶುದ್ಧವಾದ ರಂಗೋಲಿಯನ್ನು ತಂದಿಟ್ಟುಕೊಳ್ಳಿ. ಆ ತಂದಿಟ್ಟುಕೊಂಡ ರಂಗೋಲಿಯಲ್ಲಿ ಸ್ವಲ್ಪ ಭಾಗವನ್ನು ಒಂದು ಗಿಂಡಿಗೆ ಹಾಕಿಕೊಳ್ಳಿ. ಶುದ್ಧವಾಗಿರಬೇಕು ಆ ಗಿಂಡಿ. ರಂಗವಲ್ಲಿಯನ್ನು ನಿಮ್ಮ ಹಸ್ತದಿಂದ ಅಥವಾ ನಿಮ್ಮ ಬೆರಳಿನಿಂದ, ತೋರು ಬೆರಳಿನಿಂದ ಅದನ್ನು, ಅಥವಾ ಉಂಗುರ ಬೆರಳಿನಿಂದ ಅದನ್ನು ಸ್ಪರ್ಶ ಮಾಡಿಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ತರಹ 12 ಸಲ ಜಪಿಸಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು, ಅವರ ವೃಂದಾವನವನ್ನು ನೀವು ನಿಷ್ಠೆಯಿಂದ ನಿಮ್ಮ ಅಂತಶ್ಚಕ್ಷುವಿನಿಂದ ನೋಡಿಕೊಳ್ಳಿ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ನಿಮ್ಮ ಇಷ್ಟ ರೀತಿಯಲ್ಲಿ ಚಿತ್ರಿಸಿ, ಅರ್ಥಾತ್ ರಂಗವಲ್ಲಿಯಲ್ಲಿ ಚಿತ್ರಿಸಬೇಕು, ಬಿಡಿಸಿಕೊಳ್ಳಿ. ಅದು ಮಂತ್ರಾಲಯದ ಶ್ರೀ ರಾಘವೇಂದ್ರ ಪ್ರಭುಗಳ ವೃಂದಾವನೆಂದು ತಿಳಿದು ಶ್ರೀರಾಯರನ್ನು ಇಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಿ. ಇದರ ಮೇಲೆ, ವೃಂದಾವನದ ಮೇಲೆ ನೀವೇ ಬರಿಬೇಕು ಆ ವೃಂದಾವನವನ್ನು. ಯಾವ ರೀತಿ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ರಾಯ ವೃಂದಾವನ ನಿಮ್ಮ ಮನಸ್ಸಿಗೆ ಕಾಣಬೇಕು. ಶ್ರೀರಾಯರು ಇಲ್ಲಿ ಈ ಚಿತ್ರದಲ್ಲಿ ನೆಲೆಸಿರುವರೆಂದು ತಿಳಿದು ಅದರ ಮೇಲೆ ಶ್ರೀರಾಯರ ಫೋಟೋವನ್ನು ಅಥವಾ ಒಂದು ಸಣ್ಣ ವಿಗ್ರಹವನ್ನು ಪ್ರತಿಷ್ಠಾಪಿಸಿ, ಎದುರಿಗೆ ಒಂದು ತುಪ್ಪದ ದೀಪವನ್ನು, 2 ತುಪ್ಪದ ದೀಪವನ್ನು ಹಚ್ಚಿ, ಸ್ವಲ್ಪ ಸಾಕಷ್ಟು ತುಳಸಿಯನ್ನು ತಂದಿರಿಸಿಕೊಳ್ಳಿ, ಬಿಳಿ ತುಳಸಿಯನ್ನು. ನಿಮ್ಮ ಪೂಜೆಯನ್ನು ಪ್ರಾರಂಭಿಸಬೇಕಾದ್ರೆ ನೀವು ಎಲ್ಲ ತರಹ ವಸ್ತುಗಳನ್ನು ಇಟ್ಕೊಳ್ಳೋದು ನಿಮಗೆಲ್ಲ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಷ್ಟೋತ್ತರ ಶತನಾಮಾವಳಿಯನ್ನು ಭಕ್ತಿಯಿಂದ ಉಚ್ಚರಿಸಬೇಕು. ಆ ಶತನಾಮಾವಳಿ ಬುಕ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದು ಮಠಕ್ಕೆ ಹೋಗ್ಬಿಟ್ಟು ನೀವು ಆ ಬುಕ್ಕನ್ನು ತಗೊಂಬನ್ನಿ ಮನೆಗೆ. ತಂದ ಮೇಲೆ ಅಲ್ಲಿ ಇದ್ದಿದ್ದೇ ನೀವು ರಾಯರ ಮುಂದೆ ಒಪ್ಪಿಸಬೇಡಿ. ಕಾರಣ ಯಾಕೆಂದರೆ ಎಷ್ಟೋ ತಪ್ಪುಗಳಿರ್ತವೆ ಆ ಪುಸ್ತಕದಲ್ಲಿ. ನಾವು ರಾಘವೇಂದ್ರ ಸ್ವಾಮಿಗಳವರ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿರುವ ಒಂದು ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ತಿದ್ದುಕೊಳ್ಳಿ. ಏನಾದರೂ ತಪ್ಪಿದ್ರೆ ಅದು ಸ್ಪಷ್ಟವಾದ ಮೇಲೆ ಪೂಜೆಯನ್ನು ಆರಂಭಿಸಿ. ಒಂದೊಂದು ಶತನಾಮಾವಳಿಗೂ ಒಂದೊಂದು ತುಳಸಿಯನ್ನು ಭಕ್ತಿಯಿಂದ ರಾಯರ ಪಾದಕ್ಕೆ ಅರ್ಪಿಸುವಂತರಾಗಬೇಕು. ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪವನ್ನು ಭಕ್ತಿಪೂರ್ವಕವಾಗಿ ದುಃಖಾಶಯದಿಂದ ರಾಯರ ಪಾದಕ್ಕೆ ಸಮರ್ಪಿಸಿ, ಗುರು ರಾಘವೇಂದ್ರ ನನ್ನ ತಂದೆ, ತಾಯಿ, ಬಂಧು ಬಳಗ, ಮಾತರ್ಮೇ ಮಾತರಿಶ್ವನ್, ಪಿತೃತುಲಗುರು, ಸ್ನೇಹಿತ ಎಲ್ಲವೂ ನೀನೇ ಆಗಿದ್ದೀಯ ತಂದೆ. ನಿನ್ನ ಹೊರತು ನನ್ನ ಮನಸ್ಸಿನ ನೋವುಗಳನ್ನು ಯಾರಿಗೆ ಹರುಹಲಿ? ಯಾರಿಗೆ ಅಂತಹ ಶಕ್ತಿ ಇದೆ ಪ್ರಭು? ನೀವಾದರೂ ನಿಮ್ಮ ದೃಷ್ಟಿಯಿಂದಲೇ ಬೆಟ್ಟದಂತಿರುವ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಸಿಡಿದು ಹುರಿದು ಬೂದಿ ಮಾಡುವ ಶಕ್ತಿ ನಿಮ್ಮಲ್ಲಿ ಬ್ರಹ್ಮಾಂಡದಷ್ಟಿದೆ. ದುಃಖದ ಮೋಡವನ್ನು ಕರಗಿಸಿ ನೀರಾಗಿ ಮಾಡುವ ಶಕ್ತಿಯು ನಿಮ್ಮ ಒಳಲಲ್ಲಿದೆ ಗುರು ರಾಘವೇಂದ್ರ. ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಮುಂದೆ ನಿವೇದಿಸಿಕೊಂಡು ಅಷ್ಟೋತ್ತರ ಶತನಾಮವನ್ನು ರಾಯರಿಗೆ ಅರ್ಪಿಸಿ. ಒಂದು ವೇಳೆ ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಷ್ಟೋತ್ತರ ಶತನಾಮಾವಳಿಯನ್ನು ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ತರಹದಲ್ಲಿ ಈ ಥರ 108 ಬಾರಿ ರಾಯರನ್ನು ಉಚ್ಚರಿಸಿ ಭಕ್ತಿಪೂರ್ವಕವಾಗಿ ಒಂದೊಂದು ತುಳಸಿ ದಳವನ್ನು ಅರ್ಪಿಸಿ, ದುಃಖಾಶಯದಿಂದ ಅರ್ಪಿಸಿ. ನನ್ನ ಪತಿ ನನ್ನ ಜೊತೆ ಮಾತನಾಡುತ್ತಿಲ್ಲ, ನನ್ನ ಪತ್ನಿ ನನಗೆ ಗೌರವ ಕೊಡುತ್ತಿಲ್ಲ, ನನ್ನ ಮಗ ನನ್ನಿಂದ ದೂರವಾಗಿದ್ದಾನೆ, ನನ್ನ ಮಗಳು ನನ್ನ ಮಾತನ್ನು ಕೇಳುತ್ತಿಲ್ಲ, ತುಂಬ ಹಠಮಾರಿ, ನನ್ನ ಮಗುವಿಗೆ ಹುಷಾರು ತಪ್ಪಿದೆ, ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ,
ಸುತ್ತಮುತ್ತಲಿನವರು ನಮ್ಮ ಬಗ್ಗೆ ದ್ವೇಷ ಕಾರುತ್ತಿದ್ದಾರೆ. ನನ್ನ ಮದುವೆ ಆಗದೆ ಎಷ್ಟು ವರ್ಷಗಳಾಗಿದೆ, ಮದುವೆ ಆದರೂ ಕೂಡ ಸಂತಾನ ಭಾಗ್ಯ ಇಲ್ಲ. ನಿಮಗೆ ಯಾವುದೇ ರೀತಿ ಕಷ್ಟವನ್ನು ಇರಲಿ, ಆ ಕಷ್ಟವನ್ನು ರಾಯರಿಗೆ ಸಮರ್ಪಿಸಿಕೊಂಡು ನೀವು ಮಹಾಮಂಗಳಾರತಿಯನ್ನು ಮಾಡಿ ಭಕ್ತಿ ಸರವಾಗಿ ರಾಯರಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಿ. ಇದು ಮಹತ್ವದ ಪೂಜೆ. ಆದರೆ ವೃಂದಾವನ ಬರೀಬೇಕಾದರೆ ರಾಘವೇಂದ್ರ ಸ್ವಾಮಿಗಳವರು ಅವರ ವೃಂದಾವನ ನಿಮಗೆ ಸ್ವಲ್ಪನಾದರೂ ಕಾಣಬೇಕು. ನಿಮ್ಮ ಹಸ್ತದಿಂದಲೇ ಬರೆದು ಆ ಹಸ್ತದಿಂದ ಬರೆದ ಮೇಲೆ ಇಲ್ಲಿ ರಾಯರು ನೆಲೆಸಿದ್ದಾರೆ ಅಂತ ತಿಳಿದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಉಪಾಸನೆಯಿಂದ ಇಲ್ಲಿ ಇದ್ದಾರೆ ಅಂತ ಮನಸ್ಸಿನಲ್ಲಿ ತಿಳ್ಕೊಂಡು ಕೊನೆಗೆ ಒಂದು ಮಹಾಮಂಗಳಾರತಿಯನ್ನು ರಾಯರಿಗೆ ಅರ್ಪಿಸಿ ನಿಮಗೆಲ್ಲ ಶುಭವಾಗಲಿ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.